ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ತನಕ ನೋಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಕನ್ನಿಕಾ ಮತ್ತು ಶ್ರೇಷ್ಠ ಇಬ್ಬರು ಮಾಡಿದ ಪರಿಣಾಮದಿಂದಾಗಿ ಕೆಲಸವನ್ನು ಬಿಟ್ಟು ಬಂದಿರುವಂತಹ ಭಾಗ್ಯ ಮತ್ತಷ್ಟು ಅವಮಾನಗಳನ್ನು ಮತ್ತು ಮತ್ತಷ್ಟು ಕಷ್ಟಗಳನ್ನು ಅನುಭವಿಸಲು ಸಿದ್ಧಳಾಗಿದ್ದಾಳೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ಮನೆಗೆ ಆಧಾರವಾಗಿರುವಂತಹ ಈ ಭಾಗ್ಯ ಅವಳ ಜವಾಬ್ದಾರಿಗಳನ್ನು ನಿರ್ವಹಿಸಲು ಒಂದು ಕೆಲಸವನ್ನು ಮಾಡುತ್ತಿದ್ದಳು. ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಶ್ರೇಷ್ಠ ಮತ್ತು ಕನ್ನಿಕಾ ಇವರಿಬ್ಬರಿಂದಾಗಿ ಕೆಲಸ ಬಿಟ್ಟು ಇವಾಗ ಮನೆಯಲ್ಲಿದ್ದಾಳೆ. ಮತ್ತು ಅವಳ ಜವಾಬ್ದಾರಿಗಳಾದಂತಹ EMI ಮತ್ತು ಕಾರ್ ಲೋನು ಮತ್ತು ಮಕ್ಕಳ ಈ ಕಾಲೇಜು ಮತ್ತು ಸ್ಕೂಲಿನ ಫೀಸನ್ನು ಕಟ್ಟಲು ಏನೆಲ್ಲ ಮಾಡಬೇಕು ಎಂಬುದನ್ನು ಮನದಲ್ಲೇ ಅರಿತುಕೊಂಡಿರುವಂತಹ ಭಾಗ್ಯ ಕೆಲಸಕ್ಕೋಸ್ಕರ ಮನೆಯ ಮತ್ತು ಹೋಟೆಲ್ಗಳಲ್ಲಿ ಸುತ್ತುತ್ತಿದ್ದಾಳೆ ಅಂತಲೇ ಹೇಳ್ಬೋದು. ಏಕೆಂದರೆ ಅವಳಿಗೊಂದು ಕೆಲಸ ಸಿಕ್ಕಿದರೆ ಸಾಕಪ್ಪ, ಈಗ ನನ್ನ ಮಕ್ಕಳು ಮತ್ತು ನನ್ನ ಅತ್ತೆ ಸೊಸೆಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂಬ ತವಕದಲ್ಲಿ ಭಾಗ್ಯ ಇದ್ದಾಳೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮತ್ತೊಂದು ಕಡೆ ಈಗಾಗಲೇ ತನ್ವಿಯ ಬರ್ಡೇ ಆಗಿದೆ ಮತ್ತು ಮನೆಯಿಂದ ಸ್ವೀಟ್ ಮಾಡಿಕೊಟ್ಟಿದ್ದರೂ ಕೂಡ ಈಗಾಗಲೇ ತಾಂಡವ್ ಅವಳ ಮಗಳನ್ನು ಮತ್ತು ಆ ಮಗಳನ್ನು ಪ್ರೋತ್ಸಾಹಿಸಲು ಮತ್ತು ಮಗಳನ್ನು ಮೆಚ್ಚಿಸಲು ಅವರ ಕಾಲೇಜಿನವರಿಗೆಲ್ಲರೂ ಕೂಡ ಸ್ವೀಟನ್ನು ಹಂಚ್ತಿದ್ದಾರೆ. ಮತ್ತು ಇದೇ ವಿಚಾರಕ್ಕಾಗಿ ಈಗಾಗಲೇ ತಾಂಡವ್ ಕೂಡ ಈಗಾಗಲೇ ಸರ್ಪ್ರೈಸ್ ಗಿಫ್ಟನ್ನು ತನ್ವಿಗೆ ನೀಡಲು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾನೆ. ಮತ್ತು ಇದಕ್ಕೆ ಸಪೋರ್ಟನ್ನು ಕೂಡ ಶ್ರೇಷ್ಠ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾಲೇಜಿನವರಿಗೆಲ್ಲ ಸ್ವೀಟನ್ನು ಹಂಚಿ ಈಗಾಗಲೇ ತನ್ವಿಗೋಸ್ಕರ ಕಾಯುತ್ತಾ ನಿಂತಿದ್ದಾನೆ ತಾಂಡವ್. ಮತ್ತು ತನ್ವಿ ಇದನ್ನು ನೋಡಿ ಓಡಿ ಬಂದು ಅಪ್ಪ ಅಂತ ಬಿಗಿದಪ್ಪಿಕೊಂಡಿರ್ತಾಳೆ. ಇದಕ್ಕೆ ಮಗಳೇ, ನಿನಗೆ ಈ ಬರ್ಡೇ ತುಂಬಾ ಸ್ಪೆಷಲ್ ಆಗಿರುತ್ತದೆ ಮತ್ತು ನಿನಗೆ ಸ್ಪೆಷಲ್ಲಾಗಿ ಬರ್ಡೇ ಗಿಫ್ಟನ್ನು ನಾನು ನೀಡ್ತಿದ್ದೇನೆ ಅಂದ್ಬಿಟ್ಟು ಕಾರಿನೊಳಗಡೆ ಎಲ್ಲ ಬಬಲ್ಸ್ ಮತ್ತು ಕೇಕ್ ಎಲ್ಲನ ಕಟ್ ಮಾಡ್ತಾರೆ. ಅದಕ್ಕೆ ಅಲ್ಲಿರುವಂಥ ತನ್ವಿಯ ಫ್ರೆಂಡ್ಗಳು ಕೂಡ ಹೇಳ್ತಿರ್ತಾರೆ, ನಿಮ್ಮ ಅಪ್ಪ ಎಷ್ಟು ಸುಂದರವಾಗಿ ನಿನ್ನ ಬರ್ಡೇಗಳನ್ನು ಆಚರಿಸಿದ್ದಾರೆ, ತುಂಬಾ ಲಕ್ಕಿ ನೀನು ಅಂತ ಈಗಾಗಲೇ ಹೊಗಳುತ್ತಿದ್ದಾರೆ. ಮತ್ತು ಇದನ್ನು ತನ್ವಿ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ. ಮತ್ತು ತಾಂಡವ್ ಕೂಡ ಈಗಾಗಲೇ ತನ್ವಿಯನ್ನು ಮೆಚ್ಚಿಸಲೇ ಈ ಬರ್ಡೇಯನ್ನು ಇರುವುದರಿಂದ ಈಗಾಗಲೇ ಅದನ್ನು ಸಾಧಿಸಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಭಾಗ್ಯ ಎಲ್ಲೋದರೂ ಕೂಡ ಅವಳಿಗೆ ಕೆಲಸ ಸಿಕ್ಕುತ್ತಿಲ್ಲ. ಮತ್ತು ಹೇಗಾದರೂ ಮಾಡಿ ನಾನು ಕೆಲಸ ಮಾಡ್ತೇನೆ ಅಂತ ಹುಮ್ಮಸ್ಸಿನಲ್ಲಿರುವ ಭಾಗ್ಯ ಅಲ್ಲೊಂದು ರೆಸಾರ್ಟ್ ಹತ್ರ ಹೋಗಿ ಈಗಾಗಲೇ ಎಲ್ಲ ರೀತಿಯ ಅಲ್ಲಿಯ ಚಟುವಟಿಕೆಗಳನ್ನು ಗಮನಿಸ್ತಿರ್ತಾರೆ. ಮತ್ತು ಅಲ್ಲಿಯ ಜೋಕರ್ ಥರದ ವೇಷಗಳನ್ನು ತೊಟ್ಟು ಅಲ್ಲಿಗೆ ಬರುವಂತಹ ಗೆಸ್ಟ್ಗಳನ್ನು ಮನರಂಜಿಸಲು ನಿಂತಿರುವಂತಹ ಆ ಜೋಕರ್ ಕ್ಯಾರೆಕ್ಟರ್ಗಳನ್ನು ಮಾಡ್ತಿರುವ ವ್ಯಕ್ತಿಗಳನ್ನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಮತ್ತು ನನ್ನ ಜೀವನಕ್ಕೋಸ್ಕರ ಮತ್ತು ನನ್ನ ಮನೆಯ ಸಂಸಾರವನ್ನು ನೀಗಿಸಲು ಈಗಾಗಲೇ ಕಷ್ಟಗಳನ್ನು ಪರಿಹರಿಸಲು ನಾನು ಜೋಕರ್ ಥರದ ವೇಷಗಳನ್ನು ಧರಿಸಿ ನನ್ನ ಮನೆಯ ಜವಾಬ್ದಾರಿಗಳನ್ನು ನಾನು ಒತ್ತಿಕೊಳ್ಳುತ್ತೇನೆ ಅಂತ ಈಗಾಗಲೇ ಭಾಗ್ಯ ಡಿಸೈಡ್ ಮಾಡಿರುವ ರೀತಿ ಕಾಣುತ್ತದೆ. ಸ್ನೇಹಿತರೆ, ಹಾಗಾದರೆ ಭಾಗ್ಯ ಮತ್ತಷ್ಟು ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾಳ? ಮತ್ತು ಈ ಮನೆಯವರಿಂದನೇ ಮತ್ತು ತಾಂಡವ್ ಹೇಳಿದಂತೆ ಮನೆಯವರಿಂದನೇ ನಿಮ್ಮನ್ನೆಲ್ಲ ದೂರ ಮಾಡ್ತೇನೆ ಅಂತ ಹೇಳಿರುವಂತಹ ಒಂದು ಹೇಳಿಕೆಯಿಂದಾಗಿ ಈಗಾಗಲೇ ತಾಂಡವ್ ಎಲ್ಲ ರೀತಿಯ ಸಾಧನೆಗಳನ್ನು ಮತ್ತು ಅವರನ್ನು ಬೆಚ್ಚಿಸುವ ಕೆಲಸವನ್ನು ಮಾಡ್ತಿದ್ದಾನೆ. ಇದರಿಂದಾಗಿ ಭಾಗ್ಯಳಿಂದ ಮನೆಯವರೆಲ್ಲರೂ ದೂರ ಆಗಿ ಒಬ್ಬಂಟಿ ಆಗ್ತಾಳ ಭಾಗ್ಯ ಎಂಬುದನ್ನು ಮುಂದಿನ ಕುತೂಹಲಕಾರಿ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.